ಎಲ್ಲರಿಗೂ ವಂದನೆಗಳು. ನಾವು ಮೊದಲು ಬೈಬಿಲನ್ನು ನಾವು ಇತರೆ ಪುಸ್ತಕಗಳನ್ನು ಓದಿದ ಹಾಗೆ ಬೈಬಿಲನ್ನು ಓದಿದರೆ ನಮಗೆ ಬೈಬಿಲ್ ಅರ್ಥ ಆಗೋದಿಲ್ಲ. ಬಹಳಷ್ಟು ಜನರು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಇರೋದಿಲ್ಲ, ಆದರೂ ಕೂಡ ನಮಗೆ ದೇವರ ಕರೆಯುವಿಕೆ ಇದೆ ಅಂತ ಹೇಳಿಬಿಟ್ಟು ವಾಕ್ಯಗಳನ್ನು ಮಧ್ಯ ಮಧ್ಯದಲ್ಲಿ ಆರಿಸಿಕೊಂಡು ಅವುಗಳಿಗೆ ಅವರ ಸ್ವಂತ ಅನುಭವಗಳನ್ನು ಜೋಡಿಸಿ ಸ್ವಂತ ಆಲೋಚನೆಗಳನ್ನು ಸಭೆಯಲ್ಲಿ ಬೋಧಿಸುತ್ತಿರುತ್ತಾರೆ. ಇದು ಬೈಬಿಲ್ ಬೋಧಿಸುವ ಪದ್ಧತಿಯಲ್ಲ. ಬೈಬಿಲನ್ನು ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ನಾವು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗಿದೆ. ಹಿಸ್ಟರಿ ಏನು, ಪ್ರವಾದನೆ ಏನು, ಕನಸುಗಳೆಂದರೆ ಏನು, ಸಾಮ್ಯಗಳೆಂದರೆ ಏನು, ಈ ರೀತಿಯಾಗಿ ಅವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗಿದೆ. ನಮಗೆ ವಾಕ್ಯಗಳನ್ನು ಮಧ್ಯದಲ್ಲಿ ಆರಿಸಿಕೊಂಡು ನಾವು ಸಭೆಯಲ್ಲಿ ಬೋಧಿಸ್ತಾ ಇದ್ದರೆ ಬೈಬಿಲ್ಲು ನಮಗೆ ತಪ್ಪಾಗಿ ಅರ್ಥ ಆಗುತ್ತೆ. ಹಾಗಾಗಿ ಬೈಬಿಲನ್ನು ಓದಬೇಕಾದ್ರೆ ಬಹಳ ಶ್ರದ್ಧೆಯಿಂದ ಭಯಭಕ್ತಿಯುಳ್ಳವರಾಗಿ ಪ್ರಾರ್ಥನಾಪೂರ್ವಕವಾಗಿ ನಾನು ಸತ್ಯವನ್ನು ತಿಳಿದುಕೊಳ್ಳಬೇಕು, ಅದರಂತೆ ನಾನು ನಡೀಬೇಕು, ಅದರಂತೆ ನಾನು ಬೋಧಿಸಬೇಕು ಅಂತ ತೀರ್ಮಾನ ತಗೊಂಡಿರೋಂಥ ವ್ಯಕ್ತಿ ಆಗಿರಬೇಕು. ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಇಲ್ಲದಂಥ ವ್ಯಕ್ತಿಗಳು, ಬೈಬಿಲ್ ಅರ್ಥ ಆಗದಂಥ ವ್ಯಕ್ತಿಗಳು, ಬೈಬಿಲನ್ನು ಅರ್ಥ ಮಾಡಿಕೊಳ್ಳದಂಥ ವ್ಯಕ್ತಿಗಳು, ಅಥವಾ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥ ಸ್ವಭಾವವಿರುವಂಥ ವ್ಯಕ್ತಿಗಳು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ನನಗೆ ದೇವರ ಕರೆಯುವಿಕೆ ಇದೆ ಅಂತ ಹೇಳ್ತಾ ಇರ್ತಾರೆ. ಬಹಳಷ್ಟು ಜನರು ಈ ದೇಶದಲ್ಲಿ ನಾಸ್ತಿಕರಾಗಲಿ ಅಥವಾ ಸೈನ್ಸನ್ನು ನಂಬುವಂಥ ವ್ಯಕ್ತಿಗಳಾಗಿರಲಿ, ಇನ್ನೂ ಹೆಚ್ಚಾದ ರೀತಿಯಾದಂಥ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರುವಂಥ ವ್ಯಕ್ತಿಗಳಾಗಲಿ ಬೈಬಿಲನ್ನು ವಿಮರ್ಶೆ ಮಾಡ್ತಾ ಇರ್ತಾರೆ. ಕಾರಣ ಏನಂತಂದರೆ ಅವರಿಗೆ ಬೈಬಿಲ್ ಅರ್ಥ ಆಗೋದಿಲ್ಲ. ಎಷ್ಟೇ ಓದಿದ್ದರೂ ಕೂಡ, ಡಿಗ್ರಿಗಳು PhDಗಳು ಮಾಡಿದರೂ ಕೂಡ ಅವರಿಗೆ ಬೈಬಿಲ್ ಅರ್ಥ ಆಗಿಲ್ಲ ಅಂತಂದರೆ, ನಮಗೆ ಸರಿಯಾಗಿ ಓದೋದೇ ಬರಲ್ಲ ಅಂತಂದರೆ ಬೈಬಿಲ್ ಅರ್ಥ ಆಗುತ್ತಾ? ಬೈಬಿಲ್ ಓದ್ತಾ ಇರಬೇಕಾದ್ರೆ ಕ್ವಶನ್ ಮಾರ್ಕ್ ಇದ್ದಾಗ ಹೇಗೆ ಓದಬೇಕು, ಫುಲ್ ಸ್ಟಾಪ್ ಇದ್ದಾಗ ಹೇಗೆ ಓದಬೇಕು, ಕಾಮ ಇದ್ದಾಗ ಯಾವ ರೀತಿ ಓದಬೇಕು ಅನ್ನುವಂತಹ ಒಂದು ಬೇಸಿಕ್ ಅನ್ನೋದು ನಮಗೆ ಗೊತ್ತಿರಬೇಕು. ಇದು ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಕೆಲವೊಂದು ವಾಕ್ಯಗಳನ್ನು ಮಾತ್ರ, ಪದಗಳನ್ನು ಹಿಡ್ಕೊಂಡು ಸಿದ್ಧಾಂತಗಳನ್ನು ಸೃಷ್ಟಿ ಮಾಡುತ್ತಾ, ವಾಕ್ಯಗಳನ್ನು ಹಿಡ್ಕೊಂಡು ಸ್ವಂತ ಅನುಭವಕ್ಕೆ ಅದನ್ನು ಜೋಡಿಸಿ ಹೇಳೋದ್ರಿಂದ ನಾವ್ಯಾವತ್ತಿಗೂ ಸರಿಯಾಗಿ ಬೈಬಿಲನ್ನು ಬೋಧಿಸೋದಕ್ಕೆ ನಮ್ಮಿಂದ ಆಗೋದಿಲ್ಲ. ಅದರಿಂದ ಬೈಬಿಲನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅದರಲ್ಲಿ ಏನಿದೆಯೋ ಅದರಂತೆ ನಾವು ಬೋಧಿಸಬೇಕು, ಅದರಂತೆ ನಾವು ನಡೆಯುವವರಾಗಿರಬೇಕು. ಅಷ್ಟೇ ವಿನಃ ನನಗೆ ಕರೆಯುವಿಕೆ ಇದೆ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಪದಗಳನ್ನು ಉಪಯೋಗಿಸ್ತಿರುವಂಥ ವ್ಯಕ್ತಿಗಳು ಯಾರಂತಂದರೆ, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವ ಸ್ವಭಾವವಿರುವಂಥ ವ್ಯಕ್ತಿಗಳು ಮಾತ್ರನೇ ಈ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಯೇಸು ಕ್ರಿಸ್ತನ ಶಿಲುಬೆ ಅನ್ನುವುದು ನಮಗೆ ಅರ್ಥ ಆದರೆ, ಯೇಸು ಕ್ರಿಸ್ತನ ಮರಣ ತ್ಯಾಗ ಅನ್ನೋದು ನಮಗೆ ಅರ್ಥ ಆದರೆ, ನಾವ್ಯಾರೂ ಸುಮ್ಮನಿರೋದಿಲ್ಲ. ದೇವರ ಕೆಲಸಕ್ಕಾಗಿ ತವಕ ಪಡ್ತೀವಿ, ದೇವರಿಗಾಗಿ ಹಾರಾಟ ಪಡ್ತಾ ಇರ್ತೀವಿ.
ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಂದರೆ, ನಾವು ಯಾವುದಾದ್ರೂ ಒಂದು ಬಹಳ ಚೆನ್ನಾಗಿರುವಂತಹ ಒಂದು ಹೋಟೆಲ್ಗೆ ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ, ಊಟ ಚೆನ್ನಾಗಿರಬೇಕಾದ್ರೆ ನಾವು ತಿಂದು ಸುಮ್ಮನೆ ಬರೋದಿಲ್ಲ, ಬಿಲ್ ಕಟ್ಟಿ. ಅಲ್ಲಿ ಬಿಲ್ ಕಟ್ಟಿ ಬಂದಿದ್ದಾದ ಮೇಲೆ, ಹೊರಗಡೆ ಬಂದಾದ ಮೇಲೆ ಇನ್ನೊಂದು 4 ಜನರಿಗೆ ಹೇಳ್ತೀವಿ, ಆ ಹೋಟ್ಲಲ್ಲಿ ಒಳ್ಳೆಯ ರೀತಿಯಾಗಿ ಅಲ್ಲಿ ಊಟ ಇರುತ್ತೆ, ಒಳ್ಳೆ ಊಟ ಸಿಗುತ್ತೆ ನಮಗೆ, ಅಲ್ಲಿ ನಾವು ಕೊಡುವಂಥ ಹಣಕ್ಕೆ ಮೋಸ ಆಗೋದಿಲ್ಲ, ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ಅಡುಗೆಯನ್ನು ಮಾಡ್ತಾರೆ, ಸೊ ನೀವು ಹೋಟೆಲ್ಗೆ ಹೋಗಬೇಕಾದ್ರೆ ಆ ಹೋಟೆಲ್ಗೆ ಹೋಗಿ ಅಂತ ನಾವು ನಮಗೆ ಗೊತ್ತಿರುವಂಥ ವ್ಯಕ್ತಿಗಳಿಗೆ ಹೇಳ್ತೀವಿ. ಹಾಗೆಯೇ ದೇವರ ಕುರಿತು ಸತ್ಯವು ನಮಗೆ ಅರ್ಥ ಆದಾಗ ಯಾರೊಬ್ಬನು ಸುಮ್ಮನೆ ಇರೋದಿಲ್ಲ. ಗೊತ್ತಿದ್ದಂಥ ನಾವುಗಳು ಗೊತ್ತಿಲ್ಲದಂಥ ವ್ಯಕ್ತಿಗಳಿಗೆ ಹೇಳ್ತೀವಿ, ಇದು ಸತ್ಯ, ಇದು ನಾವು ಪರಲೋಕಕ್ಕೆ ಹೋಗಬೇಕಾಗಿರುವಂಥ ಮಾರ್ಗ ಇದು ಅಂತ ನಾವು ಹೇಳ್ತೀವಿ. ಹೇಳದೆ ಯಾರು ಸುಮ್ಮನೆ ಇರೋದಿಲ್ಲ. ಆಫ್ಟರ್ ಆಲ್ ನಾವು ಒಂದೊತ್ತಿನ ಊಟದ ಕುರಿತೇ ನಾವು ಇಷ್ಟು ಜನರಿಗೆ ಹೇಳಬೇಕಾದ್ರೆ, ಆದರೆ ಪರಲೋಕಕ್ಕಾಗಿ ಅಥವಾ ದೇವರಿಗಾಗಿ ತವಕ ಪಡುವಂಥ ವ್ಯಕ್ತಿಗಳಿಗೆ ನಾವು ಸತ್ಯವನ್ನು ಹೇಳದೆ ಸುಮ್ಮನಿರ್ತೀವ? ಅನೇಕ ಜನರು ಆಧ್ಯಾತ್ಮಿಕ ಜೀವನ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲದೆ ಎಷ್ಟೆಷ್ಟೋ ಪ್ರಯಾಸಗಳು ಪಡ್ತಾ ಇರ್ತಾರೆ, ದಾನ ಧರ್ಮಗಳು ಮಾಡ್ತಾ ಇರ್ತಾರೆ, ಪುಣ್ಯಕ್ಷೇತ್ರಗಳನ್ನು ದರ್ಶಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಸತ್ಯ ತಿಳ್ಕೊಳ್ಳೋದಕ್ಕೆ ಅವರಿಂದ ಆಗ್ತಾ ಇರೋದಿಲ್ಲ. ಯಾಕಂದರೆ ಸತ್ಯವನ್ನು ಬೋಧಿಸುವಂಥ ವ್ಯಕ್ತಿಗಳು ಅವರಿಗೆ ಸಿಕ್ಕಿರೋದಿಲ್ಲ. ಸೊ ಅಂಥ ವ್ಯಕ್ತಿಗಳಿಗೆ ಸತ್ಯ ಗೊತ್ತಿರುವಂಥ ನಾವುಗಳು ಅಂಥ ವ್ಯಕ್ತಿಗಳನ್ನು ನೋಡಿದಾಗ ನಾವು ಖಂಡಿತವಾಗಿಯೂ ಹೇಳ್ತೀವಿ, ಸೊ ಇದು ಮಾರ್ಗ, ಇದು ಸತ್ಯ, ಇದು ಜೀವ ಅಂತ ನಾವು ಹೇಳ್ತೀವಿ. ಯೇಸು ಕ್ರಿಸ್ತನ ಶಿಲುಬೆಯನ್ನು ಅರ್ಥ ಮಾಡಿಕೊಂಡಿರುವಂಥ ಪ್ರತಿಯೊಬ್ಬರು ನಾವು ಹೇಳ್ತೀವಿ. ಯೇಸು ಕ್ರಿಸ್ತನು ಕೂಡ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಕಡೆ ವಚನಗಳಲ್ಲಿ ಹೇಳಿರುವಂಥ ಮಾತುಗಳು ನಮ್ಮೆಲ್ಲರಿಗೂ ನೆನಪಿದೆ. ಏನಂತ ಒಂದ್ಸರಿ ಓದೋಣ. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳೇನು ಅಂತ ನೋಡಿ. 28ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಿಂದ, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಏನಂತೆ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತ. ಏನು ಮಾಡಬೇಕಂತೆ? ಯೇಸು ಕ್ರಿಸ್ತನ ಶಿಷ್ಯರನ್ನಾಗಿ ನಾವು ಮಾಡಬೇಕಂತೆ. ಅಂದರೆ ಯೇಸು ಕ್ರಿಸ್ತನ ಶಿಷ್ಯರು ಏನು ಮಾಡ್ತಾರೆ? ಸತ್ಯವನ್ನು ಬೋಧಿಸುವವರಾಗಿರ್ತಾರೆ, ಸುವಾರ್ತೆಯನ್ನು ಸಾರುವವರಾಗಿರ್ತಾರೆ. ಯಾರಿಗೆ ಹೇಳ್ತಾ ಇರೋದು? ಎಲ್ಲ ಜನರನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ, ಕೆಲವರಿಗಲ್ಲ. ಆದರೆ ಕೆಲವರು ಮಾತ್ರನೇ ಇಲ್ಲಿ ನನಗೆ ಕರಿವಿಕೆ ಇದೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಕೆಲವರು ಮಾತ್ರನೇ ನನ್ನ ಕರಿವಿಕೆ ಬೇರೆ, ದೇವರ ಕರಿವಿಕೆಯಿಂದ ನಾನು ಬಂದಿದ್ದೇನೆ ಅಂತ ಕಥೆಗಳು ಹೇಳ್ತಾ ಇರ್ತಾರೆ. ಆದರೆ ಸೇವೆ ಮಾಡುವುದಕ್ಕೆ ದೇವರು ಎಲ್ಲರನ್ನ ಕರೆಯುತ್ತಾರೆ. ಸುವಾರ್ತೆಯನ್ನು ಸಾರಲಿಕ್ಕೆ ಎಲ್ಲರನ್ನ ದೇವರು ಶಿಷ್ಯರನ್ನಾಗಿ ಅಂಗೀಕರಿಸುವವರಾಗಿದ್ದಾರೆ.
ಯಾಕೆ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಮಾತ್ರನೇ ಇವತ್ತು ನಮ್ಮ ಕರಿವಿಕೆ ಅಂತ ಹೇಳಿಬಿಟ್ಟು ಜನರನ್ನು ಮೋಸ ಮಾಡ್ತಾರೆ. ಯಾರಂದರೆ ಅವರು ಸೇವೆ ಮಾಡಲಿಕ್ಕೆ ಇಲ್ಲ, ಕರಿವಿಕೆ ಇರುವವರು ಮಾತ್ರನೇ ಮಾಡಬೇಕು ಅಂತ ಕೆಲವರು ನಾನು ಸೇವೆ ಮಾಡಬೇಕೆಂದು ಆಸೆ ಅತ್ಯಾಸಕ್ತಿ ಉಳ್ಳಂಥ ವ್ಯಕ್ತಿಗಳನ್ನು ಕೂಡ ಅವರು ಸೇವೆ ಮಾಡದಿರೋ ಸುಮ್ಮನೆ ಇರಿಸುವುದಕ್ಕಾಗಿ ಇವರು ಕೆಲವು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಸೊ ಸೇವೆ ಮಾಡಬೇಕು ಎಂದುಕೊಳ್ಳುವಂಥ ವ್ಯಕ್ತಿಗೆ ಇರಬೇಕಾಗಿರುವಂತಹ ಲಕ್ಷಣಗಳೇನು ಅಂತ ನಾವು ನೋಡೋದಾದರೆ, ಸುವಾರ್ತೆಯನ್ನು ಸಾರಬೇಕಾದರೆ ನಿನಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಪರವಾಗಿಲ್ಲ, ನೀನು ಸುವಾರ್ತೆಯನ್ನು ಸಾರಬಹುದು. ಅಥವಾ ಸಭೆಯಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಏನೇ ಆದರೂ ಸರಿಯೇ, ನೀನು ನಿಶ್ಚಿಂತೆಯಿಂದ ಮಾಡಬಹುದು. ಆದರೆ ಸಭಾಧ್ಯಕ್ಷನಾಗಿ ಇರಬೇಕಾದ್ರೆ ಅದಕ್ಕೆ ಕೆಲವು ಅರ್ಹತೆಗಳಿರಬೇಕು. ಸಭೆಯಲ್ಲಿ ಬೋಧಿಸುವವನು ಅಥವಾ ಪ್ರಸಂಗ ಮಾಡಬೇಕಂದರೆ ಕೆಲವು ಅರ್ಹತೆಗಳಿರಬೇಕು. ಅಂದರೆ ಅವನಿಗೆ ಬೈಬಿಲ್ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರೋವನಾಗಿರಬೇಕು, ಬೈಬಿಲ್ ಅರ್ಥ ಮಾಡಿಕೊಳ್ಳಬೇಕು, ಮುಖ್ಯವಾಗಿ ಅವನಿಗೆ ಓದುವುದಕ್ಕೆ ಬರಬೇಕು. ಇವುಗಳಿಲ್ಲದೆ ಹೋದರೆ ಅವನು ಎಷ್ಟು ಪ್ರಯಾಸಪಟ್ಟರೂ ಕೂಡ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಬೈಬಿಲ್ ಬೋಧಿಸುವವನಿಗೆ ಖಂಡಿತವಾಗಿಯೂ ವಿದ್ಯಾಭ್ಯಾಸ ಇರಬೇಕು, ಅವನಿಗೆ ಓದುವುದು ಬರಬೇಕು. ಯಾಕಂತಂದರೆ ನಾವು ಬೈಬಿಲನ್ನು ಓದದೇ ಹೋದರೆ ನಾವು ಹೇಗೆ ನಮಗೆ ಬೈಬಿಲ್ ಅರ್ಥ ಆಗುತ್ತೆ? ಯೇಸು ಕ್ರಿಸ್ತನು ನಮಗೆ ಹೇಗೆ ಅರ್ಥ ಆಗುತ್ತಾರೆ? ಯಾರೋ ಬಂದು ನಾವು ಅನಾರೋಗ್ಯದಲ್ಲಿದ್ದಾಗ ಸುವಾರ್ತೆ ಸಾರಿದಾಗ ನಾವು ಆ ಸುವಾರ್ತೆಯ ಮುಖಾಂತರ ಸಭೆಗೋಗಿ ಆ ಸಭೆಯಲ್ಲಿ ನಾವೇನೆಲ್ಲ ಕೇಳಿದ್ದೀವೋ ಇದರಿಂದ ನಾವು ಬೋಧಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಬದಲಿಗೆ ನಮಗೆ ಬೈಬಿಲನ್ನು ಓದಿ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ನಮಗಿರಬೇಕಾಗಿದೆ. ಸೊ ಹಾಗಾಗಿ ದೇವರು ಯಾರಿಗೆ ಯಾವ ವರ ಕೊಡಬೇಕೋ ದೇವ್ರಿಗೆ ಗೊತ್ತಿದೆ. ಅಂಥವರು ಅಂತಹ ದೇವರು ಕೊಟ್ಟಂಥ ವರಕ್ಕೆ ತಕ್ಕಾಗೆ ನಡೆದುಕೊಳ್ಳಬೇಕೇ ಹೊರತು ಪ್ರತಿಯೊಬ್ಬರು ನಾನೂ ಸೇವೆ ಮಾಡ್ತೀನಿ, ನಾನೂ ಕೆಲಸ ಮಾಡ್ತೀನಿ ಅಂತ ಹೇಳಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವ ರೀತಿಯಲ್ಲಿ ನನಗೆ ಬೈಬಿಲ್ ಗೊತ್ತಿದೆ ಅಂತ ಮುಂದಕ್ಕೆ ಬಂದು ಸ್ವಂತ ಅನುಭವಗಳನ್ನು ಜೋಡಿಸಿ ಕೆಲವೊಂದು ವಾಕ್ಯಗಳನ್ನು ಆರಿಸಿಕೊಂಡು ಜನರಿಗೆ ಬೋಧಿಸುವುದರಿಂದ ಜನರಿಗೆ ನೀವು ಇಷ್ಟ ಆಗಬಹುದೇನೋ, ಆದರೆ ಇಲ್ಲಿ ದೇವರಿಗೆ ಮಹಿಮೆಯುಂಟಾಗುವುದಿಲ್ಲ. ಇದು ತಮ್ಮೆಲ್ಲರಿಗೂ ಜ್ಞಾಪಕದಲ್ಲಿರಬೇಕಾಗಿದೆ. ಸೇವೆ ಮಾಡಬಹುದು, ಎಲ್ಲರೂ ಸೇವೆ ಮಾಡಬಹುದು, ಎಲ್ಲರೂ ದೇವರ ಶಿಷ್ಯರಾಗೋದಕ್ಕೆ ಅರ್ಹತೆ ಇದೆ. ಎಲ್ಲರೂ ದೇವರ ಶಿಷ್ಯರಾಗುವುದಕ್ಕೆ ಅರ್ಹತೆ ಇದೆ. ಸುವಾರ್ತೆಯನ್ನು ಸಾರಬಹುದು, ಎಲ್ಲರೂ ಪ್ರತಿಯೊಬ್ಬರೂ ಸುವಾರ್ತೆಯನ್ನು ಸಾರಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ ಇಲ್ಲ. ಸಭೆಯಲ್ಲಿ ಬೇಕಾಗಿರುವಂಥ ಸೇವಕರಿಗೆ ಬೇಕಾಗಿರುವಂಥ ಸಹಾಯವನ್ನು ಮಾಡಬಹುದು. ಇದೆಲ್ಲನೂ ಸೇವೆಯೇ. ದೇವರಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ಇವೆಲ್ಲವೂ ಅರ್ಹತೆಗಳೇ. ಆದರೆ ಬೋಧಿಸಬೇಕಾದರೆ ಮಾತ್ರ ಖಂಡಿತವಾಗಿಯೂ ವಿದ್ಯಾಭ್ಯಾಸ ಅನ್ನೋದು ಇರಬೇಕು. ಇಲ್ಲಿ ನನಗೆ ಕರಿವಿಕೆ ಇದೆ ಅಂತ ಕಥೆಗಳನ್ನು ಹೇಳಿದರೆ ಆಗೋದಿಲ್ಲ. ಖಂಡಿತವಾಗಿಯೂ ಬೈಬಿಲ್ ಓದಬೇಕು, ಬೈಬಲ್ನ ಅರ್ಥ ಮಾಡಿಕೊಳ್ಳಬೇಕು, ಅದರಂತೆ ಬೋಧಿಸಬೇಕು. ಇವತ್ತಿನ ದಿನದಲ್ಲಿ ಅನೇಕ ಜನರು ಓದಿದ್ದಾರೆ, PhDಗಳು ಮಾಡಿರ್ತಾರೆ, ಡಿಗ್ರಿಗಳು ಮಾಡಿರ್ತಾರೆ, ಯಾವ ಕೆಲಸ ಕಾರ್ಯ ಮಾಡಲಿಕ್ಕೆ ಕೈಲಾಗದೆ ಇವತ್ತು ಬೈಬಿಲನ್ನು ಹಿಡ್ಕೊಂಡು ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಿಹಿ ಮಾತುಗಳನ್ನು ಹೇಳುತ್ತಾ ಜನರನ್ನು ಆಕರ್ಷಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಹಾಗೆ ಡಿಗ್ರಿಗಳು PhDಗಳು ಮಾಡಿರೋರೇ ಜನರನ್ನು ಬೈಬಿಲನ್ನು ಅರ್ಥ ಮಾಡಿಕೊಳ್ಳದೆ ಜನರನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ, ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಇಲ್ಲದಂಥ ವ್ಯಕ್ತಿಗಳು
ಇನ್ನೆಷ್ಟರ ಮಟ್ಟಿಗೆ ಮೋಸಕ್ಕೆ ಗುರಿಯಾಗಬಹುದು, ದೇವರ ಕೋಪಕ್ಕೆ ಗುರಿಯಾಗಬಹುದು, ಒಂದು ಸಾರಿ ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ.